ಆಲೂರು ತಾಲೂಕಿನ ಮರಸು ಕಾಲೋನಿಯಲ್ಲಿ ರುದ್ರಯ್ಯ ಅಲಗಯ್ಯ ಎಂಬುವವರ ವಾಸದ ಮನೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ನೆಲಸಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕಳೆದ 1 ತಿಂಗಳಿನಿಂದ ಬಿಟ್ಟು ಬಿಡದೆ ಸತತವಾಗಿ ಸುರಿಯುತ್ತಿರುವ ನಿರಂತರ ಭಾರೀ ಮಳೆಗೆ ರಾತ್ರಿ ಸಮಯದಲ್ಲಿ ರುದ್ರಯ್ಯ ಅಲಗಯ್ಯ ಅವರ ಮನೆ ಬಿದ್ದಿದ್ದು ಚಿಕ್ಕ ಮಕ್ಕಳಿರುವ ತನ್ನ ಕುಟುಂಬಕ್ಕೆ ಮುಂದೇನು ದಿಕ್ಕು ಎಂದು ಕಾಣದೆ ಕಣ್ಣೀರಿಟ್ಟಿದ್ದಾರೆ. ಇನ್ನು ಮನೆಯ ಜೊತೆಗೆ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳೆಲ್ಲವೂ ಹಾಳಾಗಿದ್ದು ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ರವಿ ನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಆದಷ್ಟು ಬೇಗ ಪರಿಹಾರ ದೊರಕಿಸುವ ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ವರುಣ ಆರ್ಭಟಕ್ಕೆ ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನೊಂದವರ ಸಹಾಯಕ್ಕೆ ನಿಲ್ಲಬೇಕೆಂದು ನಮ್ಮ ಮಾಧ್ಯಮದ ಕಾಳಜಿ. ಮನೆ ಬಿತ್ತಂದ್ರೆ ರಾತ್ರಿ ಜಾಸ್ತಿ ಮಳೆ ಆಗಿತ್ತು. 7 ಗಂಟೆ ಹೊತ್ತಿನಲ್ಲಿ ಗಾಡ್ ಕಸ್ಕೆ ಬಿತ್ತು. ನಾನು ಅಲ್ಲೇ ಕೂತಿದ್ದೆ. ಕೂತದ ಬಿದ್ದೇಟಿಗೆ ನನಗೊಂದು ಸ್ವಲ್ಪ ಏಟ್ ಆಯ್ತು. ಈ ಕಡೆ ನಾವು ಓಡ್ಕೊಂಡೆ, ಮಕ್ಕಳು ಮರೆಯಲ್ಲ ಆಯ್ತು, ಹೇಳ್ಕೊಂಡ್ಬಂದಿತ್ತು ಓಡ್ಕೊಂಡು. ನಮ್ಮ ತಂದೆ ಹೆಸರು ರುದ್ರಯ್ಯ ಸಣ್ಣ ಫಲ್ಗಯ್ಯ, ಮರ್ಸು ಕಾಲೋನಿ, ವಾರ್ಡ್ ನಂಬರ್ 1. 4-5 ದಿನದಿಂದ ತುಂಬ ಮಳೆ ಬರ್ತಾಯಿದೆ. ಮನೆಯೆಲ್ಲ ತುಂಬ ಸೋರ್ತಾ ಇತ್ತು. ಮನೆ ತುಂಬ ಹಳೇದಾಗಿದೆ. ಸರಿ ಸುಮಾರು ಒಂದು 7:30 ಟಿ ವಿ ನೋಡ್ತಾಯಿದ್ರು ನಮ್ಮ ತಂದೆಯವರು. ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು, ಮಕ್ಕಳೆಲ್ಲ ಓದ್ಕೊತಾ ಇದ್ದು. ಸುಮಾರು ಒಂದು 7:15-7:15 ಒಂದು ಗಳ ಬಿತ್ತು ದಬಾರ್ ಅಂತ ಮನೆಯಿಂದ ಹೊರಗಡೆ. ಏನಾಗಿದೆ ಅಂತ ಹೊರಗಡೆ ಬಂದು ನೋಡಿದ್ರು ಗೋಡೆ ಎಲ್ಲ ಸೀಳ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುತ್ತಿದ್ದು ದಬಾರ ಅಂತ ಸೌಂಡ್ ಬಂತು. ನಾವು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಗಿಕ್ಕಳು ಎಲ್ಲ. ನನಗೂ ಸ್ವಲ್ಪ ಗಾಯ ಆಗಿದೆ, ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ.